ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ. ನೀವು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತೀರಾ, ಎಲ್ಲರಿಗೂ ಹೆಲ್ಪ್ ಮಾಡ್ತೀರಾ, ಆದರೆ ರಿಟರ್ನ್ನಲ್ಲಿ ಜನ ನಿಮ್ಮನ್ನು ಒಂಥರ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಿ ನೋಡ್ತಾರೆ ಅಲ್ವಾ? ನೀವು ಮಾತಾಡಿದ್ರೆ ನಿಮ್ಮ ಮಾತನ್ನು ಮಧ್ಯದಲ್ಲೇ ಕಟ್ ಮಾಡ್ತಾರೆ. ನೀವು ಸೀರಿಯಸ್ ಆಗಿ ಏನಾದರೂ ಹೇಳಿದ್ರೆ ಜನ ಅದನ್ನು ಲೈಟಾಗಿ ತಗೊಳ್ತಾರೆ. ಆಗ ನಿಮಗೆ ಒಳಗೊಳಗೆ ಸಿಕ್ಕಾಪಟ್ಟೆ ಇನ್ಸೆಲ್ಫ್ ಫೀಲ್ ಆಗುತ್ತೆ. ಯಾಕೆ ಹೀಗಾಗುತ್ತೆ? ನೀವು ಅಂದ್ಕೊಂಡಿರ್ಬೋದು, ನಾನು ನೋಡೋಕ್ಕೆ ಅಷ್ಟು ಚೆನ್ನಾಗಿಲ್ಲ, ನನ್ನ ಹತ್ರ ಜಾಸ್ತಿ ದುಡ್ಡಿಲ್ಲ, ಅಥವಾ ನಾನು ಜಾಸ್ತಿ ಮಾತಾಡಲ್ಲ ಅಂತ. ಆದರೆ ಸೈಕಾಲಜಿ ಪ್ರಕಾರ ಇದು ಯಾವುದೂ ಕಾರಣ ಅಲ್ಲ. ನಿಜವಾದ ಕಾರಣ ಏನಂದರೆ, ನಿಮ್ಮ ಬ್ರೈನ್ ಅನ್ಕಾನ್ಷಿಯಸ್ ಆಗಿ ಜನರಿಗೆ ಒಂದು ಸಿಗ್ನಲ್ ಕಳಿಸ್ತಾ ಇದೆ. ನನ್ನನ್ನು ಇಗ್ನೋರ್ ಮಾಡಬಹುದು, ನನ್ನನ್ನು ಕಂಟ್ರೋಲ್ ಮಾಡಬಹುದು ಅನ್ನೋ ವೀಕ್ ಸಿಗ್ನಲ್. ಸೈನ್ಸ್ ಏನು ಹೇಳುತ್ತೆ ಅಂದರೆ, ಯಾರಾದರೂ ನಿಮ್ಮ ಜೊತೆ ಮಾತಾಡೋಕ್ಕೆ ಶುರು ಮಾಡಿದಾಗ ಅವರ ಬ್ರೈನ್ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಳ್ಳೋ ಮುಂಚೆ ಕೇವಲ ಮಿಲ್ಲಿ ಸೆಕೆಂಡ್ಸ್ಗಳಲ್ಲಿ ನಿಮ್ಮನ್ನು ಸ್ಕ್ಯಾನ್ ಮಾಡುತ್ತೆ. ನಿಮ್ಮ ಕಣ್ಣುಗಳು, ನಿಮ್ಮ ಭುಜ, ನಿಮ್ಮ ಧ್ವನಿಯ ಟೋನ್, ನಿಮ್ಮ ಉಸಿರಾಟದ ವೇಗ ಇವುಗಳನ್ನು ನೋಡಿ ಅವರ ಬ್ರೈನ್ ನಿಮ್ಮ ಬಗ್ಗೆ ಒಂದು ಡಿಸಿಷನ್ಗೆ ಬರುತ್ತೆ. ಇದನ್ನೇ ಇನ್ವಿಸಿಬಲ್ ಸಿಗ್ನಲ್ ಅಥವಾ ಮೈಕ್ರೋ ಎಕ್ಸ್ಪ್ರೆಷನ್ಸ್ ಅನ್ನೋದು. ಒಂದು ವೇಳೆ ನೀವು ಕಳಿಸ್ತಿರೋ ಸಿಗ್ನಲ್ ವೀಕ್ ಆಗಿದ್ರೆ ಜನ ನಿಮ್ಮನ್ನು ವೀಕಾಗಿ ಟ್ರೀಟ್ ಮಾಡ್ತಾರೆ. ಆದರೆ ಇವತ್ತು ಆ ಸಿಗ್ನಲ್ಸನ್ನು ಹೇಗೆ ಹ್ಯಾಕ್ ಮಾಡೋದು ಅಂತ ನಾವು ನೋಡೋಣ. ವೆಲ್ಕಮ್ ಟು ಇನ್ನರ್ ಲಾಜಿಕ್. ಇವತ್ತು ನಾವು ಕಲಿಯೋಣ ಆ 6 ಸೈಕಲಾಜಿಕಲ್ ಸಿಗ್ನಲ್ಸ್ ಯಾವ್ಯಾವುದು ನಿಮ್ಮನ್ನು ಗುಂಪಿನಲ್ಲಿ ಎದ್ದು ಕಾಣುವ ಹಾಗೆ ಮಾಡುತ್ತೆ ಅಂತ. ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದರೆ 6ನೇ ಪಾಯಿಂಟ್ ನೀವು ಜನರಿಗೆ ನಿಮ್ಮನ್ನು ಹೇಗೆ ಟ್ರೀಟ್ ಮಾಡಬೇಕು ಅಂತ ಕಲಿಸ್ಕೊಡುತ್ತೆ. ಇದು ನಿಮ್ಮ ಲೈಫನ್ನೇ ಚೇಂಜ್ ಮಾಡಬಹುದು. ಮೊದಲನೇ ಸೀಕ್ರೆಟ್, ಮಾತು ಕಡಿಮೆ ಮಾಡಿದ್ರೆ ನಿಮ್ಮ ವರ್ಡ್ಸ್ಗೆ ವೆಯ್ಟ್ ಬರುತ್ತೆ. ಯಾಕೆ ಅಂತೀರಾ? ಸೈಕಾಲಜಿಯಲ್ಲಿ ಅವೈಲಬಿಲಿಟಿ ಹ್ಯೂರಿಸ್ಟಿಕ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಮ್ಮ ಬ್ರೈನ್ ತುಂಬ ಸಿಂಪಲ್ ಆಗಿ ಯೋಚನೆ ಮಾಡುತ್ತೆ. ಯಾವುದು ಈಸಿಯಾಗಿ ತುಂಬಾ ಸಿಗುತ್ತೋ ಅದಕ್ಕೆ ಬೆಲೆ ಇಲ್ಲ, ಯಾವುದು ರೇರ್ ಆಗಿ ಸಿಗುತ್ತೋ ಅದು ವ್ಯಾಲ್ಯೂಯಬಲ್. ಎಕನಾಮಿಕ್ಸ್ನಲ್ಲಿ ಹೇಳೋ ಹಾಗೆ ಸಪ್ಲೈ ಕಡಿಮೆ ಆದಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ನಿಮ್ಮ ಮಾತುಗಳಿಗೂ ಇದೇ ರೂಲ್ ಅಪ್ಲೈ ಆಗುತ್ತೆ. ನೀವು ಗಿಳಿ ಥರ ಬಡಬಡ ಅಂತ ಪ್ರತಿ ವಿಷಯಕ್ಕೂ ಮಾತಾಡ್ತಾ ಇದ್ರೆ ನಿಮ್ಮ ಮಾತಿಗೆ ಬೆಲೆ ಇರಲ್ಲ. ಅದಕ್ಕೆ ಇವತ್ತಿನಿಂದ ಒಂದು ಸಿಂಪಲ್ ರೂಲ್ ಫಾಲೋ ಮಾಡಿ, ದ 3 ಸೆಕೆಂಡ್ ರೂಲ್. ಯಾರಾದರೂ ನಿಮ್ಮನ್ನು ಪ್ರಶ್ನೆ ಕೇಳಿದಾಗ ತಕ್ಷಣ ಆನ್ಸರ್ ಮಾಡಬೇಡಿ. ಜಸ್ಟ್ ಟೇಕ್ ಅ 3 ಸೆಕೆಂಡ್ ಪಾಸ್. ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಆಮೇಲೆ ಆನ್ಸರ್ ಮಾಡಿ. ಇದು ನಿಮ್ಮನ್ನು ಥಾಟ್ಫುಲ್ ಆಗಿ ತೋರಿಸುತ್ತೆ. ಹಾಗೆ ಎದುರುಗಡೆ ಇರೋರ ಬ್ರೈನ್ಗೆ ಇವನು ಡೆಲಿಬರೇಟ್ ಪರ್ಸನ್ ಅನ್ನೋ ಸಿಗ್ನಲ್ ಕೊಡುತ್ತೆ. ಆದರೆ ನೀವು ಈ ರೀತಿ ಸೈಲೆಂಟ್ ಆಗಿದ್ದಾಗ ನಿಮ್ಮ ಕಾನ್ಫಿಡೆನ್ಸ್ ನೋಡಿ ಕೆಲವರಿಗೆ ಇಷ್ಟ ಆಗಲ್ಲ. ಅವರು ನಿಮ್ಮನ್ನು ಪ್ರಚೋದಿಸಲು, ಟೆನ್ಷನ್ ಮಾಡಲು ಟ್ರೈ ಮಾಡ್ತಾರೆ. ಅಂಥ ಟೈಮ್ನಲ್ಲಿ ನೀವು ಕೊಡಬೇಕಾದ 2ನೇ ಸಿಗ್ನಲ್ ತುಂಬ ಇಂಪಾರ್ಟೆಂಟ್. 2ನೇ ಸೀಕ್ರೆಟ್, ಕಂಟ್ರೋಲ್ ಯುವರ್ ರಿಯಾಕ್ಷನ್ಸ್, ಕಂಟ್ರೋಲ್ ದ ರೂಮ್. ಯಾರಾದರೂ ನಿಮ್ಮನ್ನು ಟೀಕೆ ಮಾಡಿದಾಗ ತಕ್ಷಣ ಸಿಟ್ಟು ಮಾಡಿಕೊಂಡ್ರೆ ನೀವು ಆ ಕ್ಷಣದಲ್ಲಿ ಅವರ ಕಂಟ್ರೋಲ್ನಲ್ಲಿ ಇದ್ದೀರಾ ಅಂತ ಅರ್ಥ. ಇದನ್ನೇ ನ್ಯೂರೋ ಸೈಂಟಿಸ್ಟ್ ಅಮಿಗ್ಡಲಾ ಹೈಜಾಕ್ ಅಂತಾರೆ. ಯಾರು ಎಂಥದ್ದೇ ಸಿಚುವೇಶನ್ನಲ್ಲೂ ಕಾಮ್ ಆಗಿ ಇರ್ತಾರೋ ಜನರ ಬ್ರೈನ್ ಅವರನ್ನು ಆಲ್ಫಾ ಅಥವಾ ಲೀಡರ್ ಅಂತ ಒಪ್ಕೊಳ್ಳುತ್ತೆ. ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದಾಗ ಆಂಡ್ರ್ಯೂ ಹ್ಯೂಬರ್ಮನ್ ಹೇಳೋ ಫಿಸಿಯೋಲಾಜಿಕಲ್ ಸೈ ಟೆಕ್ನಿಕ್ ಬಳಸಿ. ಡೀಪ್ ಆಗಿ ಉಸಿರು ತಗೊಳ್ಳಿ, ಬಿಡುವ ಮುನ್ನ ಇನ್ನೊಂದು ಸಣ್ಣ ಉಸಿರು ಎಳೆದುಕೊಂಡು ನಿಧಾನವಾಗಿ ಬಿಡಿ. ಕೇವಲ 30 ಸೆಕೆಂಡ್ಸ್ನಲ್ಲಿ ನಿಮ್ಮ ಬ್ರೈನ್ ಕಂಟ್ರೋಲಿಗೆ ಬರುತ್ತೆ. ಆಗ ನೀವು ರಿಯಾಕ್ಟ್ ಮಾಡಲ್ಲ, ರೆಸ್ಪಾಂಡ್ ಮಾಡ್ತೀರಾ. ಈ ಲೆವೆಲ್ನ ಕಾಮ್ನೆಸ್ ಬರಬೇಕು ಅಂದರೆ 3ನೇ ಸಿಗ್ನಲ್ ಫಾಲೋ ಮಾಡಬೇಕು. 3ನೇ ಸೀಕ್ರೆಟ್, ಯಾರ ಅಪ್ರೂವಲ್ ಬೇಡದ ಹಾಗೆ ನೀವು ಬದುಕಿದ್ರೆ ಎಲ್ಲರೂ ನಿಮ್ಮನ್ನು ಅಪ್ರೂವ್ ಮಾಡ್ತಾರೆ. ನಮ್ಮ ತಲೆಯಲ್ಲಿ ಒಂದು ಇಂಟರ್ನಲ್ ಸೋಷಿಯಲ್ ಅಕ್ಸೆಪ್ಟೆನ್ಸ್ ಮೀಟರ್ ಇರುತ್ತೆ. ಜನ ನನ್ನ ಬಗ್ಗೆ ಏನು ಅನ್ಕೊಳ್ತಾರೆ, ನಾನು ಮಾಡಿದ್ದು ಸರಿನಾ ಅಂತ 24 ಗಂಟೆ ಸ್ಕ್ಯಾನ್ ಮಾಡ್ತಾ ಇರುತ್ತೆ. ಯಾವ ವ್ಯಕ್ತಿ ಯಾವಾಗಲೂ ವ್ಯಾಲಿಡೇಷನ್ಗೋಸ್ಕರ ಹುಡುಕ್ತಾ ಇರ್ತಾನೋ ಅವನಿಗೆ ಯಾವತ್ತೂ ನಿಜವಾದ ರೆಸ್ಪೆಕ್ಟ್ ಸಿಗಲ್ಲ. ಯಾವ ವ್ಯಕ್ತಿಗೆ ತನ್ನ ಮೇಲೆ ತನಗೆ ನಂಬಿಕೆ ಇದೆಯೋ ಅವನ ಹಿಂದೆ ಜನ ಬರ್ತಾರೆ. ಇನ್ಮೇಲೆ ಯಾವುದೇ ನಿರ್ಧಾರ ತಗೊಳ್ಳುವಾಗ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ನಾನು ಇದನ್ನು ನನ್ನ ಇಷ್ಟಕ್ಕೆ, ನನ್ನ ವ್ಯಾಲ್ಯೂಸ್ಗೆ ಮ್ಯಾಚ್ ಆಗುತ್ತಾ ಅಂತ ಮಾಡ್ತಿದ್ದೀನಾ, ಅಥವಾ ಜನ ಏನಾದರೂ ಅನ್ಕೊಳ್ತಾರೆ ಅನ್ನೋ ಭಯದಿಂದ ಮಾಡ್ತಿದ್ದೀನಾ? 2ನೇ ಆಪ್ಷನ್ ಆಗಿದ್ರೆ ದಯವಿಟ್ಟು ಮಾಡಬೇಡಿ. ಯಾಕಂದರೆ ನೀಡಿನೆಸ್ ಈಸ್ ರಿಪಲ್ಸಿವ್, ಡಿಟ್ಯಾಚ್ಮೆಂಟ್ ಈಸ್ ಮ್ಯಾಗ್ನೆಟಿಕ್. ಅದೇ ನೀವು ಯಾರು ಏನೇ ಅನ್ಕೊಂಡ್ರೂ ಪರವಾಗಿಲ್ಲ, ನನ್ನ ಲೈಫ್, ನನ್ನ ವ್ಯಾಲ್ಯೂಸ್, ನನಗೆ ಸರಿ ಅನಿಸಿದ್ದನ್ನು ಮಾತ್ರ ಮಾಡ್ತೀನಿ ಅಂತ ಯೋಚಿಸ್ತೀರಲ್ಲ, ಆ ಕಾನ್ಫಿಡೆನ್ಸ್ ಮತ್ತು ಆ ಐ ಡೋಂಟ್ ಕೇರ್ ಆಟಿಟ್ಯೂಡ್ ಜನರನ್ನು ನಿಮ್ಮ ಕಡೆಗೆ ಕಾಂತದ ಹಾಗೆ ಸೆಳೆಯುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ವ್ಯಾಲಿಡೇಷನ್ಗೋಸ್ಕರ ಬದುಕೋರನ್ನು ಜನ ಯೂಸ್ ಮಾಡ್ಕೊಳ್ತಾರೆ, ತಮ್ಮದೇ ಸ್ಟ್ಯಾಂಡರ್ಡ್ಸ್ ಇಟ್ಕೊಂಡು ಬದುಕೋರನ್ನು ಜನ ರೆಸ್ಪೆಕ್ಟ್ ಮಾಡ್ತಾರೆ. ನಿಮ್ಮ ಮೈಂಡ್ ಈಗ ಡಿಟ್ಯಾಚ್ ಆಗಿದೆ, ಆದರೆ ನಿಮ್ಮ ಮನಸ್ಸಿನ ಈ ಕಾನ್ಫಿಡೆನ್ಸ್ ನಿಮ್ಮ ದೇಹದಲ್ಲೂ ಕಾಣಬೇಕು. ಯಾಕಂದರೆ ಜನ ನಿಮ್ಮನ್ನು ಕೇಳಿಸ್ಕೊಳ್ಳೋ ಮುಂಚೆ ನಿಮ್ಮನ್ನು ನೋಡ್ತಾರೆ. 4ನೇ ಸೀಕ್ರೆಟ್, ನಿಮ್ಮ ಬಾಯಿ ಮಾತಾಡೋಕೆ ಮುಂಚೆ ನಿಮ್ಮ ಬಾಡಿ ಮಾತಾಡಿರುತ್ತೆ. ನಿಮ್ಮ ಪೋಸ್ಚರ್ ನಿಮ್ಮ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡುತ್ತೆ. ಕುಗ್ಗಿ ಕೂತರೆ ಸ್ಟ್ರೆಸ್ ಹಾರ್ಮೋನ್ ಹೆಚ್ಚಾಗುತ್ತೆ, ಅದೇ ಎದೆ ಉಬ್ಬಿಸಿ ನಿಂತರೆ ಕಾನ್ಫಿಡೆನ್ಸ್ ಹಾರ್ಮೋನ್ ಹೆಚ್ಚಾಗುತ್ತೆ. ಜನ ಇದನ್ನು ಸಬ್ಕಾನ್ಷಿಯಸ್ ಆಗಿ ಫೀಲ್ ಮಾಡ್ತಾರೆ. ಅದಕ್ಕೆ ಪಬ್ಲಿಕ್ನಲ್ಲಿ ಶೋಲ್ಡರ್ಸ್ ಬ್ಯಾಕ್, ಸ್ಟ್ರೈಟ್ ಐ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ.
ಜಾಗವನ್ನು ಆಕ್ಯುಪೈ ಮಾಡಿ. ನಿಮ್ಮ ಬಾಡಿ ಜನರಿಗೆ ಐ ಬಿಲಾಂಗ್ ಹಿಯರ್ ಅನ್ನೋ ಸಿಗ್ನಲ್ ಕಳಿಸ್ಬೇಕು. ಅಂದಹಾಗೆ ಈ ಬಾಡಿ ಲ್ಯಾಂಗ್ವೇಜ್ನ ಡೀಪ್ ಸೈಕಾಲಜಿಯನ್ನು ಕಂಪ್ಲೀಟಾಗಿ ಮಾಸ್ಟರ್ ಮಾಡೋಕ್ಕೆ ಅಂತಾನೆ ನಾನು ಆಲ್ರೆಡಿ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಮುಗಿದ ಮೇಲೆ ಎಂಡ್ ಸ್ಕ್ರೀನ್ನಲ್ಲಿ ಆ ವಿಡಿಯೋ ಬರುತ್ತೆ, ಖಂಡಿತ ಚೆಕ್ ಮಾಡಿ. ಈ ಕಾನ್ಫಿಡೆನ್ಸ್ ಬಂದ ಮೇಲೆ 5ನೇ ಸಿಗ್ನಲ್ ಬಗ್ಗೆಯೂ ಗಮನ ಹರಿಸಬೇಕು. 5ನೇ ಸೀಕ್ರೆಟ್, ಕಟ್ ದ ಹೆಡ್ಜ್ ವರ್ಡ್ಸ್. ನೀವು ಏನಾದರೂ ಹೇಳುವಾಗ ನನ್ನ ಪ್ರಕಾರ, ಏನೋ ಗೊತ್ತಿಲ್ಲ, ಬಹುಶಃ ಅಂತ ಸೇರಿಸಿದ್ರೆ ಕೇಳುವವರ ಬ್ರೈನ್ ಆಟೋಮ್ಯಾಟಿಕ್ ಆಗಿ ಇವನಿಗೆ ಕ್ಲಾರಿಟಿ ಇಲ್ಲ, ಇವನ ಮಾತಿಗೆ ಬೆಲೆ ಕೊಡೋದು ಬೇಡ ಅಂತ ಡಿಸೈಡ್ ಮಾಡುತ್ತೆ. ಇದು ನೀವೇ ನಿಮ್ಮ ವ್ಯಾಲ್ಯೂ ಕಡಿಮೆ ಮಾಡಿಕೊಂಡ ಹಾಗೆ. ಈ ಪದಗಳನ್ನು ಕಮ್ಯುನಿಕೇಷನ್ ಸೈಕಾಲಜಿಯಲ್ಲಿ ಹೆಡ್ಜ್ ವರ್ಡ್ಸ್ ಅಂತಾರೆ. ಇದು ನಿಮ್ಮ ಬ್ರೈನ್ ಕೊಡ್ತಿರೋ ಲೋ ಕಾನ್ಫಿಡೆನ್ಸ್ ಸಿಗ್ನಲ್. ನೀವು ಈ ಪದಗಳನ್ನು ಬಳಸಿದಾಗ ಕೇಳುಗರು ನಿಮ್ಮ ಮಾತಿಗೆ ಕಡಿಮೆ ಬೆಲೆ ಕೊಡ್ತಾರೆ. ಅದರ ಬದಲು ಇದನ್ನು ಹೀಗೆ ಮಾಡೋಣ, ಇದು ಹೀಗಿದೆ ಅಂತ ಸ್ಟ್ರಾಂಗ್ ಆಗಿ ಹೇಳಿದರೆ ಅದು ಅಹಂಕಾರ ಅಲ್ಲ, ಅದು ನಿಮ್ಮ ಕಾನ್ಫಿಡೆನ್ಸ್. ನೀವು ಸ್ಟ್ರಾಂಗ್ ಆಗಿ ಹೇಳಿದರೆ ಮಾತ್ರ ಜನ ನಿಮ್ಮನ್ನು ಸೀರಿಯಸ್ ಆಗಿ ತಗೊಳ್ತಾರೆ. ಇವತ್ತಿನಿಂದ ಈ ವೀಕ್ ಪದಗಳನ್ನು ನಿಮ್ಮ ಡೈಲಿ ಲೈಫ್ನಿಂದ ಕಿತ್ತು ಬಿಸಾಕಿ. ಬಹುಶಃ ಮಾಡಬಹುದು ಅನ್ನೋ ಬದಲು ಇದನ್ನು ಮಾಡೋಣ ಅನ್ನಿ. ಗೊತ್ತಿಲ್ಲ ಅನಸತ್ತೆ ಅನ್ನೋ ಬದಲು ಗೊತ್ತಿಲ್ಲ, ನಾನು ಚೆಕ್ ಮಾಡ್ಕೊಂಡು ಹೇಳ್ತೀನಿ ಅಂತ ನೇರವಾಗಿ ಮತ್ತು ಕ್ಲಿಯರ್ ಆಗಿ ಹೇಳಿ. ನೇರವಾದ ಮಾತುಗಳ ಜೊತೆಗೆ ಇನ್ನೊಂದು ವಿಷಯ ತುಂಬ ಮುಖ್ಯ. ಅದೇ ನಿಮ್ಮ ಬೌಂಡ್ರೀಸ್. ನಿಮ್ಮ ಲೈಫ್ನಲ್ಲಿ ನೀವು ಏನನ್ನು ಒಪ್ಪಿಕೊಳ್ತೀರೋ ಅದೇ ನಿಮ್ಮ ರಿಯಾಲಿಟಿ ಆಗುತ್ತೆ. ಇದು ನಮ್ಮ ಕೊನೆಯ ಮತ್ತು ಅತ್ಯಂತ ಪವರ್ಫುಲ್ ಸಿಗ್ನಲ್. 6ನೇ ಸೀಕ್ರೆಟ್, ನೀವು ಏನನ್ನು ಟಾಲರೇಟ್ ಮಾಡ್ತೀರೋ ಅದನ್ನೇ ನೀವು ಡಿಸರ್ವ್ ಮಾಡ್ತೀರಾ ಅಂತ ಜನ ನಂಬ್ತಾರೆ. ಆಪರೆಂಟ್ ಕಂಡೀಷನಿಂಗ್ ಪ್ರಕಾರ ನೀವು ಡಿಸ್ರೆಸ್ಪೆಕ್ಟನ್ನು ಒಮ್ಮೆ ಸಹಿಸ್ಕೊಂಡ್ರೆ ಎದುರುಗಡೆ ಇರೋ ವ್ಯಕ್ತಿಗೆ ಇವನಿಗೆ ಇದು ಓಕೆ, ಇವನನ್ನು ಹೀಗೆ ಟ್ರೀಟ್ ಮಾಡಬಹುದು ಅನ್ನೋ ಸಿಗ್ನಲ್ ಹೋಗುತ್ತೆ. ಆಲ್ಫಾ ಮೈಂಡ್ಸೆಟ್ ಅಂದರೆ ಗಲಾಟೆ ಮಾಡೋದಲ್ಲ, ನನಗೆ ಯಾವುದು ಓಕೆ ಯಾವುದು ಓಕೆ ಇಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಿರೋದು ಮತ್ತು ಅದನ್ನು ಸ್ಟ್ರಾಂಗ್ ಆಗಿ ಮೇಂಟೈನ್ ಮಾಡೋದು. ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದಾಗ ಕೇವಲ ಇಷ್ಟು ಹೇಳಿ, ಈ ರೀತಿ ಮಾತಾಡೋದು ನನಗೆ ಸರಿ ಅನ್ಸಲ್ಲ, ನಾವು ನೇರವಾಗಿ ಮಾತಾಡೋಣ ಅಷ್ಟೇ. ಕೂಗಾಡಬೇಡಿ, ಎಮೋಷ್ನಲ್ ಆಗಬೇಡಿ, ಒಂದೇ ಸಲ ಕ್ಲಿಯರ್ ಆಗಿ ಹೇಳಿ. ಯಾರು ತಮ್ಮ ಸ್ಟ್ಯಾಂಡರ್ಡ್ಸನ್ನು ಬಿಟ್ಟು ಕೊಡಲ್ವೋ ಪ್ರಪಂಚ ಅವರನ್ನು ಆಟೋಮ್ಯಾಟಿಕ್ ಆಗಿ ರೆಸ್ಪೆಕ್ಟ್ ಮಾಡುತ್ತೆ. ಈ 6 ಮೆಥಡ್ಸ್ ರಾತ್ರೋರಾತ್ರಿ ನಿಮ್ಮನ್ನು ಬದಲಾಯಿಸಲ್ಲ, ಆದರೆ ಕೇವಲ 21 ದಿನ ಇದನ್ನು ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡಿ ಜನ ನಿಮ್ಮನ್ನು ನೋಡುವ ರೀತಿ, ನಿಮ್ಮ ಜೊತೆ ಮಾತಾಡುವ ರೀತಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುತ್ತೆ. ಯಾಕಂದರೆ ನೆನಪಿರಲಿ, ಜನ ನಿಮ್ಮನ್ನು ಹೇಗೆ ಟ್ರೀಟ್ ಮಾಡಬೇಕು ಅಂತ ನೀವೇ ಅವರಿಗೆ ಟ್ರೈನ್ ಮಾಡ್ತೀರಾ. ನೀವು ಸೈಲೆಂಟ್ ಆಗಿ ಎಲ್ಲದಕ್ಕೂ ತಲೆ ಆಡಿಸ್ಕೊಂಡು ಕಾಂಪ್ರಮೈಸ್ ಆದರೆ ಈ ಪ್ರಪಂಚ ವೀಕ್ ಇರೋರನ್ನು ಯಾವತ್ತೂ ಕರುಣೆಯಿಂದ ನೋಡಲ್ಲ, ಕೇವಲ ಯೂಸ್ ಮಾಡಿಕೊಳ್ಳುತ್ತೆ. ಇವತ್ತಿನಿಂದ ನಿಮ್ಮನ್ನು ನೀವು ಒಂದು ಆಪ್ಷನ್ ಥರ ನೋಡೋದನ್ನು ಬಿಡಿ. ನಿಮ್ಮ ಟೈಮ್, ನಿಮ್ಮ ಮಾತು ಮತ್ತು ನಿಮ್ಮ ಪ್ರೆಸೆನ್ಸ್ಗೆ ಬೆಲೆ ಕೊಡೋದನ್ನು ಮೊದಲು ನೀವು ಕಲಿಯಿರಿ. ನೀವು ನಿಮ್ಮನ್ನು ರೆಸ್ಪೆಕ್ಟ್ ಮಾಡಿದರೆ ಮಾತ್ರ ಈ ಪ್ರಪಂಚ ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಕೇವಲ ಈ ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಆ್ಯಕ್ಷನ್ ತಗೊಳ್ಳಿ. ಈ 6 ಪಾಯಿಂಟ್ಸ್ನಲ್ಲಿ ಒಂದನ್ನಾದರೂ ಇವತ್ತೇ, ಈಗಲೇ ನಿಮ್ಮ ಲೈಫ್ನಲ್ಲಿ ಅಪ್ಲೈ ಮಾಡಿ. ಯಾವ ಮೆಥಡನ್ನು ನೀವು ಇವತ್ತೇ ಸ್ಟಾರ್ಟ್ ಮಾಡ್ತೀರಾ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತಷ್ಟು ಡೀಪ್ ಸೈಕಾಲಜಿ ಹಾಗೂ ಸೆಲ್ಫ್ ಮಾಸ್ಟರಿ ಕಂಟೆಂಟ್ಗಾಗಿ ಇನ್ನರ್ ಲಾಜಿಕ್ಗೆ ಸಬ್ಸ್ಕ್ರೈಬ್ ಆಗಿ.